ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗುರುವೆ ವಸಿ ಸೇಸ್ಟ್ ನೋಡು. ಅದು ಸೇಸ್ಟ್ ಅಲ್ಲ, ಟೆಸ್ಟ್. ಕರೆಕ್ಟ್ ಆಗಿ ಹೇಳು. ಸೇಸ್ಟು ಅಲ್ಲ, ಟೆಸ್ಟು ಅಲ್ಲ, ಟೇಸ್ಟು. ನೀನು ಬುಕ್ ಇಟ್ಕೊಂಡು ಓದ್ತಾ ಇದೆಯಾ ಅಥವಾ ಗಮನ ಪೂರ್ತಿ ಇಲ್ಲಿದ್ಯಾ? ಅದು ಓದಿ ಓದಿ ಸಾಕಾಗಿತ್ತಕ್ಕ, ಅದಕ್ಕೆ ನಿಮ್ ಜೊತೆ ಸ್ವಲ್ಪ ಕಾಲ ಕಳೆಯೋಣ ಅಂತ ಬಂದೆ. ಆದ್ರೆ ನೀನು ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ ಮನ್ಸಿಗೆ ನೋವು ಮಾಡ್ತಿದ್ಯಲ್ಲ. ಇಲ್ಲಿ ಪರವಾಗಿಲ್ಲ, ಓದ್ಕೋತೀನಿ. ಯವ್ವ ರಾಣಿ ಅಂತ ಹೆಸರಿಟ್ಕೊಂಡಿರೋದ್ ನೀನ್ ಮಾಡ್ಬೇಕಿಗಿರೋ ಡವ್ ಎಲ್ಲನೇ ಇವಳೇ ಮಾಡ್ತಾವಳಮ್ಮಿ. ದೊಡ್ಡ ಡೌರಾಣಿ ಕಣೆ ನೀನು. ಒಬ್ಬೊಬ್ಬ ಈ ವಯಸ್ಸಿಗೆ ಎಷ್ಟು ನಾಟಕ ಆಡ್ತಾವಳೆ ಅಂದ್ರೆ ನನ್ನ ವಯಸ್ಸಿಗೆ ಬಂದ್ರೆ ಇಡೀ ಊರ್ನೇ ಹಾಳು ಮಾಡ್ಬಿಡ್ತಾಳ ಅಷ್ಟೇಯ. ಶಿವಣ್ಣನ್ ತಂಗಿರಲ್ಲಿ ಇವಳು ಒಬ್ಳು. ವಸಿ ನೋಡ್ಕೊಂಡ್ ಮಾತಾಡ್ ಮಂಜಿ. ಊರಿನ ಜನ ಅಲ್ಲ ಶಿವಣ್ಣನ್ ತಂಗಿರು ಅಂದ್ರೆ ಸಪ್ರೇಟ್ ಆಗಿ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾರಮ್ಮ. ಯವ್ವ ಏನೋ ಹೇಳ್ಬಾರ್ದಿತ್ತು, ಹೇಳ್ಬಿಟ್ಟೆ, ತಪ್ಪಾಗೋಯ್ತು. ಹಂಗ್ ಬರ್ಬೇಕು ದಾರಿಗೆ. ಮತ್ತೆ ರಶ್ಮಿ, ನಿನ್ ಗಂಡ ತಪ್ಪಾಯ್ತು. ನಿಮ್ ಹುಡ್ಗ ಏನಂದ್ರು? ಹೋಗ, ನಂಗ್ ನಾಚಿಕೆ ಆಗತ್ತೆ. ಅಯ್ಯ, ನಿನ್ ಗಂಡ ಅಂದದಕ್ ನಾಚಿಕೆ ಆಯ್ತದ ಇಲ್ಲ ನಿಮ್ ಹುಡ್ಗ ಅಂದದಕ್ ನಾಚಿಕೆ ಆಯ್ತದ? ಏನೇನೋ ಹೇಳ್ತಾಳ ನೋಡಕ್ಕ. ಮಂಜಿ ಸುಮ್ಮನೆ ಅವಳ ಗೋಳ ಹಾಕೋಬೇಡ ಕಣೆ. ಅಯ್ಯ, ಗೋಳಿ ಕತಿಲ್ಲ ಕಣಮ್ಮಿ. ನಾನ್ ಸುಮಾರ್ ಕಡೆ ನೋಡಿವ್ನಿ. ಮದ್ವೆ ಫಿಕ್ಸ್ ಆದ್ಮೇಲೆ ಗಂಡು ಹೆಣ್ಣು ಒಂದ್ ನಿಮಿಷನೂ ಫೋನ್ ಬಿಟ್ಟಿರಕ್ಕಿಲ್ಲ. ಆದ್ರೆ ಇಲ್ಲಿ ಒಂದ್ಕಿತನು ಇವ್ರ ಹುಡ್ಗ ಫೋನ್ ಮಾಡಿದ್ ನೋಡ್ಲೇ ಇಲ್ವಲ್ಲ, ಅದಕ್ಕೆ ಏನೋ ಒಂಥರ ಅನುಮಾನ. ಅದ್ರಾಗ ಏನ್ ಅನುಮಾನ ಐತೆ ಮಂಜಿ? ಪಾಪ ಅವ್ರ ಮೊದ್ಲೇ ಕೆಲ್ಸಗಳು ಜಾಸ್ತಿ, ಅದ್ರ ಮಧ್ಯೆ ಮದ್ವೆ ಬೇರೆ, ಅದಕ್ಕೆ ಫೋನ್ ಮಾಡಿರಕ್ಕಿಲ್ಲಪ್ಪ. ಆದ್ರೂವೆ ಮದ್ವೆ ಆಗೋ ಹೆಣ್ಗೆ ಒಂದ್ಕಿತನಾದ್ರೂ ಫೋನ್ ಮಾಡಿ ಹೆಂಗಿದ್ಯಾ ಅಂತ ವಿಚಾರ್ಸಕ್ ಆಗದೆ ಇರೋಷ್ಟು ಬಿಜಿನ ನೀವೇ ಯೋಚನೆ ಮಾಡ್ರವ. ಅದ್ ಹಾಗಲ್ಲ ಮಂಜಿ, ಅವ್ರು ಸ್ವಲ್ಪ ಸಂಸ್ಕಾರವಂತ ಜನರು. ಮದ್ವೆ ಆಗೋವರೆಗೂ ಸಂಪರ್ಕ ಬೇಡ ಅಂತ ಸುಮ್ನಿರ್ಬೋದು. ಸುಮ್ಕಿರಮ್ಮಿ, ನೀನೊಳ್ಳೆ ಯಾವ ಕಾಲದಲ್ಲಿದ್ಯಾ? ಇದೇನ್ ಅಡ್ಗುಲಜ್ಜಿ ಕಾಲ ಕೆಟ್ಟೋಯ್ತಾ? ಆಡೋ ಮಕ್ಳೆಲ್ಲ ಫೋನ್ ಇಟ್ಕೊಂಡು ಬೇಬಿ ಬೇಬಿ ಅಂತಾರೆ. ಅದಲ್ದೆ ಇವ್ರು ಸಿಟಿಲಿ ಹೋದವ್ರೆ ಸಾಫ್ಟ್ವೇರು ಅಂತೀರಿ, ಮಾತಾಡಕ್ ಐಕಿಲ್ವಾ? ಮಾತಾಡಕ್ ಆಗಲ್ಲ ಅಂತ ಹೇಳಕ್ಕಾರು ಒಂದ್ ಫೋನ್ ಮಾಡ್ಬೋದಿತ್ತಲ್ವಾ? ಏನೋ ನಮ್ಗ್ಯಾಕೆ, ಏನೋ ಅಲ್ಲಿ ಬಿಡಿ. ಇದೇ ನಿಮ್ ಶಬ್ದ ಗೊತ್ತೈತೆ? ದುಡ್ಡು ಇದು ಏಟೊಂದು ರೀ. ಏನ್ರಿ ಇದು? ಹಾಲ್ಕೋವಾ ಬೇಕಾ? ನಾನು ದುಡ್ಡು ಎಣಿಸ್ತಾ ಇರೋದನ್ನು ನೋಡಿಯು ಇದೇನು ಅಂತ ಕೇಳ್ತಾ ಇದೆಯಲ್ಲ, ಲೆಕ್ಕ ಎಲ್ಲ ಕೆಡಿಸ್ಬಿಟ್ರು. ಮತ್ತೆ ಹೊಸದಾಗಿ ಎಣಿಸ್ಬೇಕು ಇವಾಗ. ಒಂದ್ 10-20 ಕಮ್ಮಿ ಆದ್ರೆ ಏನ್ ಪರವಾಗಿಲ್ಲ ಅಲ್ಲ. ನಾನು ಆಸ್ತಿಲ್ ಪಾಲ್ ಕೇಳ್ದೆ ಅಂತ ಈಟೊಂದು ದುಡ್ಡು ತಂದು ಈಗ್ಲೇ ಎಣಿಸ್ತಾ ಇದ್ದೀರಲ್ಲ, ಇದು ಖುಷಿಯಾದ ವಿಷಯ. ಅಂದ್ರೆ ಇದೇ ದುಡ್ಡನ್ನ ನಾನು ಜಗಳ ಆಡಕ್ಕೂ ಮುಂಚೆನೆ ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತಪ್ಪ. ತಾತರಿ ನಾನೊಂದ್ಸಲ ಎಣಿಸ್ಕೊಂಡೆ. ದೂರ ದೂರ ನಿಂತ್ಕೊ. ನೀನು ನಿನ್ನ ಮಗ ಇಬ್ರು ಹೊರಗೋಗಿ ನೊಣ ಎಣಿಸಿ ಹಣ ಎಣ್ಸಕ್ ಬರಬೇಡಿ. ಓ ಮೈ ಫಾದರ್ ಇಂಡಿಯಾ, ಐ ಲವ್ ಯು. ನಂಗೆ ಗೊತ್ತು ಕಣಪ್ಪಯ್ಯ, ನೀನ್ ಎಷ್ಟೇ ನನಗೆ ಕ್ಯಾಕರ್ಸಿ ತುಪುಕ್ ಅಂತ ಹೋಗಿದ್ರು ಒರ್ಸ್ಕೊಳಕ್ ಖರ್ಚೀಫು ಕೊಡ್ತೀಯ ಅಂತ. ಅಲ್ಲ, ಮಗ ಬಿಸ್ನೆಸ್ ಮಾಡಬೇಕು ಅಂತ ಇಷ್ಟೆಲ್ಲ ಲಕ್ಷ ದುಡ್ಡು ತಂದು ಎಣಿಸ್ತಾ ಇದ್ಯಾ. ಆದ್ರೆ ನಾನು ನಿನ್ ಮೇಲೆ ಕೋಪಕ್ಕೆ ಹಿಟ್ಲರು, ಪಾಂಡ್ಲಿ, ಹಿರಣ್ಯಕಶಿಪು ಅಂತೆಲ್ಲ ಬೈಕತ್ತಾ ಇದ್ದೆ. ಐ ಆಮ್ ರಿಯಲಿ ಸಾರಿ ಡ್ಯಾಡಿ. ಇನ್ಮೇನ ತಂದೆಯೇ ನನ್ನ ಪಾಲಿನ ದೇವರು. ಓ ನಾನು ಯಾವತೆ ಕಣವ, ನಿಮ್ಮಿಬ್ರಿಗೂ ಒಂದು ದೇವಸ್ಥಾನ ಕಟ್ಸಿ ಆ ದೇವಸ್ಥಾನಕ್ಕೆ ಪೂಜಾರಿ ಆಗಿ ಸಿಟಿಯಿಂದ ಸಾಮ್ರಾಣಿ ತರ್ಸ್ ಹೊಗೆ ಹಾಕ್ಸಿ ನಿಮ್ಮಿಬ್ರಿಗೂ ಪೂಜೆ ಮಾಡ್ತೀನಿ. ಲೀಲಾ ಲೀಲಾ ಲೀಲಾ, ಎಂಥ ಮಗನಿಗೆ ಜನ್ಮ ಕೊಟ್ಟಿಯ ನೀನು? ಈ ನನ್ನ ಮಗ ನಾವಿಬ್ರು ಬದುಕಿರುವಾಗ್ಲೇ ನಮ್ಗೆ ಹೊಗೆ ಹಾಕ್ಸ್ತಾನ ಕಣೆ. ಈ ದುಡ್ಡು ನಿಮ್ಗಲ್ಲ, ಶಿವುಗೆ.
ಅಪ್ಪ ಮದುವೆ ಗಡಿ ಬಿಟ್ಟಿಲಿ ಮರ್ತ್ಬಿಟ್ಟವ್ರೋ ಏನೋ. ಈಗ ಈ 5 ಲಕ್ಷ ಹೊಂದ್ಸೋಕೆ ನಾನು ಸತ್ ಬದುಕಿವ್ನಿ. ಇನ್ನೊಂದು 5 ಲಕ್ಷ ಎಲ್ಲಿಂದ ತರಮ್ಮ? ನಾನು ಎಲ್ಲಿಗೆ ಹೋಗಮ್ಮ? ಇಲ್ಲಿ ಇದ್ಕೊಂಡು ಏನ್ ಮಾಡ್ತಿದ್ಯಾ ಮಾವ? ಅಯ್ಯೋ, ಕಣ್ಣೆಲ್ಲ ಯಾಕೆ ಕೆಂಪಾಗಿದೆ? ಏನಿಲ್ಲ ಪಾರು, ಮದುವೆ ಸಂದಾಗ ಆಗ್ಬೇಕು, ನನ್ನ ತಂಗಿ ಸಂದಾಗಿರ್ಬೇಕು ಅಂತ ಯಾವ್ರತ್ತೆ ಬೇಡ್ಕತ್ತಿದ್ದೆ ಆಟೆಯ. ಮಾವ, ಎಲ್ಲ ಒಳ್ಳೇದೇ ಆಗುತ್ತೆ. ಸುಮ್ಮನೆ ಓವರ್ ಥಿಂಕ್ ಮಾಡ್ತೀಯಪ್ಪ ನೀನು. ಬಾ, ಟೈಮ್ ಆಯ್ತು, ಹೊರಡೋಣ. ಸರಿ ಪಾರು, ಹೋಗೋಣ. ಶಿವುಗ ಆಹಾ, ಊರ್ಗ್ ಉಪ್ಕಾರಿಯಾಗಿ ಮನೆಗೆ ಹೆಮ್ಮಾರಿ ಆಗಕ್ ಹೊರಟಿದ್ದೀರಾ? ಮಗ ಜೀವನದಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಬಿಸ್ನೆಸ್ ಮಾಡಕ್ ದುಡ್ಡು ಕೇಳಿದ್ರೆ ಕೊಡಕ್ಕಾಗಕ್ಕಿಲ್ಲ, ಶಿವಗ್ ಕೊಡ್ಬೇಕು ಅನ್ಸ್ತೈತೆ ಅಲ್ವಾ? ಲೇ, ಇದು ನನ್ನ ಸ್ವಂತ ದುಡ್ಡಲ್ವೇ? ಶಿವು ತನ್ನ ತಂಗಿ ಮದುವೆಗೆ ಅಂತ ಯಾರಿಗೂ ಗೊತ್ತಿಲ್ದಂಗೆ ಸಾಲ ಮಾಡಿರೋ ದುಡ್ಡಿದು. ನಾನು ಆ ದುಡ್ಡನ್ನ ಈಸ್ಕೊಂಡು ಬಂದಿದ್ದೀನಿ, ಅವನಿಗೆ ಕೊಡಬೇಕು. ಅಲ್ಲಿ ಅಣ್ಣ ತಂಗಿ ಮದುವೆ ಮಾಡಕ್ಕೋಸ್ಕರ ಸಾಲ ಮಾಡವನೆ. ಇನ್ನು ಅಪ್ಪ ಮಗನ್ ಜೀವನಕ್ಕೆ ಏನ್ ಮಾಡ್ಬೇಕು ಅಂತ ಶಿವಣ್ಣನ್ ನೋಡ್ ಕಲಿ. ಬುದ್ಧಿನಾರ ಬರ್ಲಿ. ಲೇ, ಮೂರು ಬಿಟ್ಟಿರೋ ಮಾಟಗಾರ ನನ್ನ ಮಗನೇ, ನನ್ಗೆ ಬುದ್ಧಿ ಕಲ್ತ್ಕೊಂತೀಯ? ನೀನ್ ಮಾತ್ರ ನನಗ್ ಚಿಕ್ಕ ವಯಸ್ಸಿಂದ ಅವ್ನ್ ನೋಡ್ಕಲಿ ಇವ್ನ್ ನೋಡ್ಕಲಿ ಅಂತಿದ್ದೆ. ಈಗ ಅದೇ ಮಾತ್ ನಾನ್ ನಿನಗೆ ಹೇಳ್ಬೇಕಾರೆ ಚುರಂದೋಯ್ತಾ? ಲೇ, ನಮ್ಮ ಶಿವು ತಂಗಿ ಮದುವೆಗೋಸ್ಕರ ಸಾಲ ಮಾಡೋನು, ನೀನು ಯಾವ ಸಾರ್ಥಕಕ್ಕೆ ದುಡ್ಡು ಕೇಳ್ತಾ ಇದೀಯಾ? ಜಿಮ್ಗೆ ಹೋಗ್ತಾನಂತೆ, ಜಿಮ್. ಹಂಡೆಗಟ್ಲೆ ತಿನ್ನೋದು, ಜಿಮ್ಗೆ ಹೋಗಿ ಕಬ್ಬಣ ಹೊರೋದು. ಅದ್ರ ಬದಲು APMCಗೆ ಹೋಗ್ಲಾ, ಮೂಟೆ ಹೂರು, ದುಡ್ಡಾದ್ರೂ ಬರ್ತದೆ. ಇದರಲ್ಲಿ ನಾನು ನಿನಗೆ ಒಂದು ನಯಾ ಪೈಸೆನೂ ಕೊಡಲ್ಲ ಕೊಡಲ್ಲ ಕೊಡಲ್ಲ. ಆಸ್ತಿಲಿ ಪಾಲ್ ಕೇಳಿವ್ನಿ, ನೆನ್ಪಿರ್ಲಿ. ಲೇ, ಶತ್ರು ಎದುರುಗಡೆಗೆ ಬಂದು ಕಿಡ್ಕೊಂಡು ಬಂದ್ರು ಹೆದರ್ಕೊಳ್ಳದೆ ಎದೆ ಕೊಟ್ಟು ಹೋರಾಡಿರೋ ಸೈನಿಕ ನಾನು. ಇನ್ನು ನಿನ್ನ ಬೆದರಿಕೆಗೆ ಹೆದರ್ಕತೀನ? ವಾಗಲೇ. ಈಗೇನು ನೀನ್ ನಂಗೆ ದುಡ್ಡು ಕೊಡಲ್ಲ? ಏನ್ ಕದ್ದು ಬಿಟ್ಟು ತಂದಿದ್ದೀನ ದುಡ್ಡನ್ನ ನೀನ್ ಕೇಳ್ದಂಗೆಲ್ಲ ಕೊಡಕ್ಕೆ? ಹಂಗ ಸರಿ ಆಯ್ತು, ನಾನು ದುಡ್ಡು ಕದ್ದಾದ್ರೂ ಸರಿ ಜಿಮ್ ಓಪನ್ ಮಾಡೇ ಮಾಡ್ತೀನಿ. ಅದು ನೀನ್ ನೋಡೇ ನೋಡ್ತೀಯ. ಬಿಡ್ತೋನು, ಹಂಗೆಲ್ಲ ಮಾತಾಡ್ಬಾರ್ದು ಕಣಪ್ಪ. ಸುಮ್ಕಿರವ ನೀನು. ಎನ್ನಿ ಅಪ್ಪಂತ ನನಗೆ ಹೇಗಕ್ಕಾಗಲ್ಲ. ಇನ್ನೇನಿದ್ರು ಕಾಸು ಗದಿಯದೆ, ಜಿಮ್ ಓಪನ್ ಮಾಡದೆ. ನಾನ್ ದುಡ್ಡು ಕೇಳಿದ್ರೆ ಕಾಸನ್ನ ಕತ್ಕೋಬತ್ತೀನ ಅಂತ ಹೇಳ್ತೀಯಾ? ನೋಡ್ತಾ ಇರ ಏನು ಮಾಡ್ತೀನಿ ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.